ನಮಸ್ತೆ ಎಲ್ಲರಿಗೂ, ನಾನು ಶಾಲಿನಿ. ಬನ್ನಿ ಇವತ್ತು ಕ್ರಿಸ್ಪಿಯಾಗಿ ಮನೆಯಲ್ಲೇ ಅಕ್ಕಿ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಅಷ್ಟೇ ರುಚಿನೂ ಕೂಡ ಇರುತ್ತೆ. ಇವಾಗ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ತೋರಿಸ್ತಾ ಇರೋ ಕಪ್ ಅಳತೆಯಲ್ಲಿ ನಾನು 4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 4 ಕಪ್ ನೀರನ್ನು ಹಾಕೊಂಡಾದ್ಮೇಲೆ ನೀರನ್ನು ಸ್ವಲ್ಪ ಕಾಯೋದಕ್ಕೆ ಇಡಬೇಕು. ಉಗುರು ಬೆಚ್ಚ ಆದ ತಕ್ಷಣ ಒಂದು 4ರಿಂದ 5 ಚಮಚ ಆಗುವಷ್ಟು ಅಕ್ಕಿ ಹಸಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಲೆ ಹಾಗೆ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ನಾನು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾವು ಮಾಡ್ಕೊಂಡಿರೋ ಅಂಬಲಿ ಒಂದು ಕುದಿ ಬಂದಮೇಲೆ ನಾವು ಇದೇ ಕಪ್ ಅಳತೆಯಲ್ಲಿ 1.5 ಕಪ್ ಆಗುವಷ್ಟು ಹಸಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ಅಕ್ಕಿ ಹಸಿಟ್ಟು. ಹಾಗೆ ಇದಕ್ಕೆ ಒಣಮೆಣಸಿನ್ಕಾಯಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಮಿಸ್ ಮಾಡಿದ್ದೆ, ಹಾಗಾಗಿ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ನಾವು ಮುದ್ದೆ ಮಾಡೋ ಕೋಲ್ ಇರುತ್ತಲ್ಲ, ಅದರಲ್ಲೇ ಇದನ್ನು ನೀಟಾಗಿ ತಿರ್ಕೋಬೇಕು, ಗಂಟೇನೂ ಇಲ್ದಲೇ ಇರೋ ಹಾಗೆ. ಇವಾಗ ನೀಟಾಗಿ ಒಂದು ಸ್ವಲ್ಪನೂ ಕೂಡ ಗಂಟೇನೂ ಇಲ್ದಲೇ ಇರೋ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಇವಾಗ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ. ಎಣ್ಣೆ ಹಾಕ್ಕೊಂಡು ತಿರ್ಕೊಂಡಾದ್ಮೇಲೆ 1 ನಿಮಿಷ ಲೋ ಫ್ಲೇಮ್ನಲ್ಲಿ ಹಾಗೆಯೇ ಪ್ಲೇಟ್ ಮುಚ್ಚಿ ಬಿಡಬೇಕು. ಇವಾಗ ಮೊದಲಿಗೆ ನಾನು ಸಂಡಿಗೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಮೇಲೆ ಹಪ್ಪಳನ ಮಾಡ್ಕೊಳ್ತೀನಿ. ಸಂಡಿಗೆನ ಮಾಡೋದಕ್ಕೆ ನಾನಿಲ್ಲಿ ಚಕ್ಲಿ ಮಾಡೋ ಅಂಥ ಒರಳನ್ನು ತೊಗೊಂಡಿದ್ದೀನಿ. ಚಕ್ಲಿ ಮಾಡೋ ಒರಳಿಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಚಕ್ಲಿ ಒರಳಿಗೆ ಹಾಕೋಬೇಕು. ಹಾಕೊಂಡಾದ್ಮೇಲೆ ಈ ರೀತಿ ನಾವು ಚಕ್ಲಿನ ಯಾವ ರೀತಿ ಒತ್ತುತ್ತೀವಿ ಅದೇ ಥರನೇ ನೀಟಾಗಿ ಎಲ್ಲನೂ ಹಾಕೋಬೇಕು. ನಿಮಗೆ ಈ ರೀತಿಯಾಗಿ ಸಂಡಿಗೆ ಇಷ್ಟ ಆಗಲಿಲ್ಲ ಅಂತಂದರೆ ಪೂರ್ತಿಯಾಗಿ ಹಪ್ಪಳನೇ ಮಾಡ್ಕೋಬೋದು. ಇವಾಗ ಹಪ್ಪಳ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಮಣೆನ ಇಟ್ಕೊಂಡು ಮಣೆ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ನಾನು ಮಾಡ್ಕೊಂಡಿರೋ ಅಂಥ ಹಿಟ್ಟನ್ನ ಈ ರೀತಿ ಸ್ವಲ್ಪ ಸ್ವಲ್ಪನೇ ಉಂಡೆಗಳನ್ನು ಮಾಡಿಕೊಂಡು ಪ್ಲಾಸ್ಟಿಕ್ನ 2 ಸೈಡ್ಗೂ ನಾವು ಎಣ್ಣೆನ ಸರ್ಕೋಬೇಕು. ಇವಾಗ ನಾವು ಇದನ್ನು ಕೈಯಲ್ಲಾದರೂ ತೊಡ್ಕೊಬೋದು, ಇಲ್ಲ ಅಂತಂದರೆ ಒಂದು ಪ್ಲೇಟ್ನ ಇಟ್ಕೊಂಡು ಕೂಡ ತೊಡ್ಕೊಬೋದು. ಮೊದಲನೇದೇ ನಾನು ಕೈಯಲ್ಲೇ ತೊಟ್ಟು ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ತೊಟ್ಬಿಟ್ಟು ಈ ರೀತಿಯಾಗಿ ಒಂದು ಬಿಳಿ ಪಂಚೆ ಮೇಲೆ ಹಾಕಿ ಒಣಗಾಕ್ತಾಯಿದ್ದೀನಿ. ಇವಾಗ ಪ್ಲೇಟ್ನಲ್ಲಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ಪ್ಲಾಸ್ಟಿಕ್ಕಿಗೆ ಒಂದು ಸ್ವಲ್ಪ ಎಣ್ಣೆ ಸರ್ಕೊಂಡು 2 ಸೈಡನ್ನು ಮಧ್ಯದಲ್ಲಿ ಉಂಡೆನ ಹಾಕ್ಕೊಂಡು ಈ ರೀತಿಯಾಗಿ ಪ್ಲೇಟ್ನಲ್ಲಿ ಅಮ್ಕಿದ್ರೆ ಸಾಕು, ನಮಗೆ ಹಪ್ಪಳ ಸೈಜಲ್ಲಿ ಬರುತ್ತೆ. ಈ ರೀತಿ ಹಾಕೋಬೇಕು ಪ್ರತಿಯೊಂದನ್ನು ಕೂಡ. ನೋಡ್ತಾ ಇದ್ದೀರಾ, ಇದೇ ರೀತಿಯೇ ಕೂಡ ಪ್ರತಿಯೊಂದು ಹಪ್ಪಳನೂ ನಾವು ಮಾಡ್ಕೋಬೇಕಾಗುತ್ತೆ. ಮನೆಯಲ್ಲೇ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ನೋಡ್ತಾ ಇದ್ದೀರಾ. ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಹೆಲ್ದಿಯಾಗಿರುತ್ತೆ. ಹಪ್ಪಳನ ಒಬ್ಬರೇ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಭಾನುವಾರ ಟೈಮು ಮಕ್ಕಳಿಗೆ ಫ್ರೀ ಇರುತ್ತೆ, ಹಾಗಾಗಿ ನಾನು ಭಾನುವಾರನೇ ಯಾವಾಗಲೂ ಮಾಡ್ಕೊಳ್ಳೋದು. 1.5 ಕಪ್ಪು ಅಕ್ಕಿ ಹಸಿಟ್ಟಿನಲ್ಲಿ ಇಷ್ಟ ಆಗಿದೆ ಹಪ್ಪಳ ಮತ್ತು ಸಂಡಿಗೆ. ನೀವೇ ನೋಡ್ತಾ ಇದ್ದೀರಾ. ನಿಮಗೆ ಕಪ್ ಅಳತೆಯಲ್ಲಿ ಮೆಜರ್ಮೆಂಟು ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು ರಾಗಿ ಮುದ್ದೆನ ಮಾಡ್ತೀರಲ್ವ, ಅದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬಿಸಿಲು ತುಂಬ ಜಾಸ್ತಿ ಇದ್ದರೆ ಒಂದು 2 ದಿನಕ್ಕೇ ಬೇಗನೆ ಒಣಗಿಬಿಡುತ್ತೆ. ಅಕ್ಕಿ ಹಪ್ಪಳನ ಮಾಡಬೇಕು ಅಂತ ಅಂದ್ಕೊಂಡಿರೋರು ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೀಟಾಗಿ ಒಣಗಿಸ್ಕೊಂಡು ಆಗಿದೆ. ಇವಾಗ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೆ. ನಾನು ಇಲ್ಲಿ ಸಂಡಿಗೆನ ಹಾಕ್ತಾಯಿದ್ದೀನಿ, ಯಾವ ರೀತಿ ಬರ್ತಾ ಇದೆ ಅಂತ ಪರ್ಫೆಕ್ಟಾಗಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ಇವಾಗ ಹಪ್ಪಳನ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬರ್ತಾ ಇದೆ ಅಂತ. ನಾನು ಮಾಡಿರೋ ಈ ಹಪ್ಪಳ ಮತ್ತು ಸಂಡಿಗೆ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.